ವೀಕ್ಷಕರೇ, ಕರ್ನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ರೈತರು ಕಟಾವು ಮಾಡಿದ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸಲು ಕೃಷ್ಣಾ ನದಿಯಲ್ಲಿ ದೋಣಿಯ ಸಹಾಯದಿಂದ ಕಾರ್ಖಾನೆಗೆ ಸಾಗಿಸುತ್ತಿದ್ರು. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಅನ್ನ ಹೊತ್ತೊಯ್ಯುತ್ತಿರುವ ದೋಣಿ ಮುಳುಗಿ ನದಿಯಲ್ಲಿ ಟ್ರ್ಯಾಕ್ಟರ್ ಬಿದ್ದಿರುವ ಘಟನೆ ಕಂಕನವಾಡಿ ಗ್ರಾಮದಲ್ಲಿ ಕಂಡುಬಂದಿದೆ. ಗ್ರಾಮದ ರೈತರು ತಮ್ಮ ಸಮಸ್ಯೆಯನ್ನು ಸರ್ಕಾರದ ಗಣನೀಯವಾಗಿ ತೆಗೆದುಕೊಂಡು ತಕ್ಷಣ ಇಂಥ ಅನಾಹುತಗಳನ್ನು ಮರುಕಳಿಸದಂತೆ ನೋಡಿಕೊಳ್ಳಬೇಕು. ನದಿಯಲ್ಲಿ ಬಿದ್ದ ಕಬ್ಬು ಮತ್ತು ಟ್ರ್ಯಾಕ್ಟರ್ ನಷ್ಟವನ್ನು ಸರ್ಕಾರ ಭರಿಸಬೇಕು. ರೈತರಿಗೆ ಹಾಗೂ ಗ್ರಾಮದ ಜನರಿಗೆ ಅನುಕೂಲವಾಗುವಂತೆ ಬ್ಯಾರೇಜ್ ನಿರ್ಮಿಸಿಕೊಡಬೇಕು. ತಕ್ಷಣ ಸರ್ಕಾರ ರೈತರಿಗೆ ಪರಿಹಾರ ಮತ್ತು ಸಮಸ್ಯೆಯನ್ನು ಸರಿಪಡಿಸದೆ ಹೋದರೆ ಇಂಥ ಅನಾಹುತಕ್ಕೆ ಸರ್ಕಾರ ನೇರ ಹೊಣೆಯಾಗುತ್ತೆ ಎಂದು ಕಂಕನವಾಡಿ ಗ್ರಾಮದ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ವರದಿ ರವಿ ದೊಡಮನಿ, ಕರ್ನಾಡ ರತ್ನ ನ್ಯೂಸ್, ಜಮಖಂಡಿ. ವರ್ಷ ಒಂದು 10ರಿಂದ 15,000 ಟನ್ ಕಬ್ಬು ನಾವು ದಾಟಿಸುವಂತ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ಪದೇ ಪದೇ ಅದನ್ನ ತಂದ ನಾವು ರೈತರ ಬದುಕಲಾಕಿದ ಒಂದು ದಾರಿ ಮಾಡ್ಕೊಂಡಿದ್ವಿ. ಆ ದಾರಿ ಮುಖಾಂತರ ನಾವು ಮಾಡ್ಲಕ್ಕಾಗಿ ಈಗ ಇವತ್ತಿನ ದಿನಮಾನದೊಳಗೆ ನಿನ್ನೆ ನಮ್ಮ ಬೋಟ್ ಒಂದು ನಡು ನೀರಲ್ಲಿ ಬಂದು ಒಡೆದು ಬಿಟ್ಟದ. ಆ ಬೋಟ್ ಒಡೆದ್ರ ದೃಷ್ಟಿಯಿಂದ ಈ ಕಬ್ಬಿನ ಲೋಡ ಈ ನಾವು ಬೋಟ್ ನಡೆಸುವಂತ ವ್ಯಕ್ತಿ ಏನ್ ಮಾಡಿದ, ಒಂದು ಜಾಣತನದಿಂದ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ತಂದು ಒಂದು ದಡಕ್ಕೆ ಸೇರಿಸ್ಕಿಂದ ಕಬ್ಬಿನ ಗಾಡಿ, ಕಬ್ಬಿನ ಟ್ರ್ಯಾಕ್ಟರ್ ಈ ದಾಂಡಿಗೆ ತಂದು ಕೇರಿಂದ ಅದನ್ನ ಸಹಾಯ ಮಾಡ್ಯಾರ ನಮಗೆ. ಆದ್ರೆ ಈ ಪ್ರಕಾರ ಇದನ್ನ ನಾವು 4-6 ವರ್ಷ ಆತು ನಾವು ಹೇಳ್ಕೊತಾನೆ ಕೇಳ್ಕೊತಾನೆ ಪದೇ ಪದೇ ಎಲ್ಲರಿಗೂ ನಾವು ಇದು ಮಾಡಿದೀವಿ. ಎಲ್ಲರೂ ಸದನದಾಗ ಚರ್ಚೆಯನ್ನು ಮಾಡ್ಯಾರ. ಲಕ್ಷ್ಮಣ ಸಾವ್ಕಾರ ಮಾಡ್ಯಾರು, ಶರಣು ಸರ್ಕಾರ ಮಾಡ್ಯಾರು. ಆದ್ರೆ ಚರ್ಚೆದಾಗ ಅಷ್ಟೇ, ಆದ್ರೆ ಕ್ರಿಯಾ ಯಾವುದು ಪರಿಕ್ರಿಯೆ ಆಗವಲ್ದ. ಆದ ಕಾರಣ ಸರ್ಕಾರಕ್ಕೆ ನಾವು ಒಂದು ಕಂಕನವಾಡಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಮನವಿ ಮಾಡೋದು ಏನಂದ್ರ, ಈಗ ಆಗುವಂತ ಅನಾಹುತಕ್ಕೆ ಬಹಳ ಇದರ ನಮ್ಗೆ ದಿನ ಬಾಳೆನ ಇಲ್ಲೇ ಐತಿ. ಈ ಆಗುವಂತ ಅನಾಹುತ ತಪ್ಪಿಸ್ಲಾಕ ನಮ್ಗೊಂದು ಶಾಶ್ವತವಾದಂತ ಒಂದು ಪರಿಹಾರ ಸರ್ಕಾರ ನಿಯೋಜನೆ ಮಾಡ್ಬೇಕು ಅನ್ನುವಂತ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಒಂದು ಅನಾಹುತ ಒಂದು ಕೆಲಸ ಆಗೈತಿ. ಏನಪ್ಪಾ ಅಂದ್ರೆ, ನಾವು ಬೋಟ್ಗಳು ಜೋಡಣೆ ಮಾಡಿದ್ವಿ. 4-5 ವರ್ಷ ನಾವು ಬೋಟ್ ಜೋಡಣೆ ಮಾಡಿ ಕಬ್ಬು ದಾಡ್ಸಾಕತ್ತಿದ್ವಿ. ಕಬ್ಬು ದಾಡಿಸು ಹೊತ್ತಾಗ ಒಂದು ಬೋಟ್ ಹಳಿದಾಗಿತ್ತು. ಹಳಿದಾಗಿ ಬೋಟ್ ಹೊಡೆದ ನಡವಳ್ಯಾಗ ಕಬ್ಬು ಏನೋ ಮುಳುಗುದು, ಏನೋ ಚಾಲಕ ಸಹಾಯದಿಂದ ಏನೋ ಅವರು ಮುಂಜಾಗ್ರತೆಯಿಂದ ತಂದು ದಡಕ್ಕೆ ಹಚ್ಚಿ ದಂಡ್ಯಾಗ ನಮ್ಮ ಕಬ್ಬಿನ ಲೋಡ ಟ್ರ್ಯಾಕ್ಟರ್ 2 ಮುಗಿದೆವು. ಮುಂದೆ ಇದು ಏನಂತ ವರ್ಷ ನಮಗೆ ನಾವು ಯಾವತ್ತು ಸಾವು ಬದುಕಿನ ಜೊತೆ ಹೋರಾಟ ಮಾಡಕತ್ತಿದ್ವಿ. ಈಗ ಎಲ್ಲ ಸರ್ಕಾರಕ್ಕೆ ಗೊತ್ತಿದ್ರು ಸಹ ಕಂಕನವಾಡಿ ನಿರ್ಲಕ್ಷ್ಯ ಮಾಡಕತ್ತಾರೆ. ಸದನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಶಾಸಕರಾಗಿ, ಸಚಿವರಾಗಿ ಎಲ್ಲರೂ ಇದಕ್ಕೆ ಒತ್ತು ಕೊಟ್ಟರು ಸಹ ಸರ್ಕಾರ ಯಾವುದೂ ಕೇರ್ ಅನ್ನುವಲ್ಲ. ಅದಕ್ಕೆ ದಯವಿಟ್ಟು ನಾವು ಕೈ ಮುಗಿದ ಸರ್ಕಾರಕ್ಕೆ ಕೇಳ್ಕೊತೀವಿ. ಇಲ್ಲಿ ಏನೋ ಮನುಷ್ಯರ ಅನಾಹುತ ಆಗೋದು, ಏನೋ ಚಾಲಕನ ಒಂದು ಮುಂಜಾಗ್ರತೆಯಿಂದ ಯಾವ ನಮ್ಮ ಕಾರ್ಮಿಕರಾಗಲಿ, ಮುಂದೆ ನಮ್ಮ ಎಲ್ಲ ಟ್ರ್ಯಾಕ್ಟರ್ ಕಬ್ಬ ಎಲ್ಲ ನಡವಳ್ಯಾಗ ಮುಳುಗುದಿದ್ವು. ಏನೋ ಒಂದು ಚಾಲಕನ ಮುಂಜಾಗ್ರತೆ ತಡಕ್ಕೆ ಬಂದು ಇದೆ ತಡಕ್ಕೆ ಮುಳುಗೈತಿ. ಮತ್ತು ಸದ್ಯ ನಮಗೆ ಅದು ಕಬ್ಬ ಒಂದು 6,000 ಟನ್ ಕಬ್ಬು ಐತೆ ಹೆಚ್ಚು ಕಡೆ. ಅದು ಕಬ್ಬ ಸದ್ಯ ಗರಿ ತೆಗೆದ ಒಣಗಾಕೈತಿ. ಅದನ್ನು ನಾವು ಸದ್ಯ ಸಾಗಿಸ್ಬೇಕಾದ್ರೆ ನಮಗೆ ಇನ್ನೊಂದು ಬೋಟ್ ಇಲ್ಲ, ಇದು ಬೋಟ್ ಒಡೆದೈತಿ ಅದ. ಅದಕ್ಕೆ ನಮ್ಗೆ ತಾತ್ಕಾಲಿಕ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ, ಶಾಸಕರಲ್ಲಿ, ಮಂತ್ರಿಗಳಲ್ಲಿ ಏನಂತ ನಮ್ಗೆ ಆಚೆಕಡೆ ಕಬ್ಬು ಈಚೆಗೆ ದಾಟಿಸುವಂಥ ವ್ಯವಸ್ಥೆ ತಾತ್ಕಾಲಿಕ ಒಂದು ಬೋಟ್ಗಳು ಕೊಡಬೇಕು. ನಮ್ಗೆ ಮುಂದಿನ ದಿನಗಳಲ್ಲಿ ಒಂದು ಇದಾರ ನಮ್ಗೆ ಒಂದು ಬ್ರಿಡ್ಜ್ ಕಟ್ಟಿಕೊಡ್ಬೇಕು. ವಾಲಿಪ ಅಂದ್ರೆ ನಮ್ಗೊಂದು ಬಾರ್ಜ್, ನಮ್ಗೆ ಒಂದು ಸುಸಜ್ಜಿತವಾದ ಒಂದು ದೊಡ್ಡ ಬೋಟ ಅದನ್ನು ಮಾಡಿಸ್ಕೊಡ್ಬೇಕಂತೇಳಿ ಕೇಳ್ಕೊತೀವಿ. ಮತ್ತು ಮಾಡಿಸಿ ಕೊಡತ್ತೇಳಿ ನಾವು 4-5 ವರ್ಷ ಅಂತ ಹೇಳಕತ್ರೂ ಅದು ಬರೀ ಫೈಲ್ದಾಗ ಐತಿ. ಅದ್ರ ಮುಂದೆ ಯಾವುದೂ ಕೆಲಸ ನಡೆಯುವಂಥದ್ದು. ಅದಕ್ಕೆ ನಾವೆಲ್ಲ ಕಂಕನವಾಡಿ ರೈತರು ಕೈ ಮುಗಿದು ಕೇಳ್ಕೊತೀವಿ. ಇನ್ನೊಂದು ನಮ್ಗೆ ಮನುಷ್ಯರ ಅನಾಹುತ ಆಗೋಕ್ಕೆ ಮುಂಚೆ ಇದಕ್ಕೊಂದು ಕಣ್ಣು ತೆರಿಬೇಕಂತೇಳಿ ನಾವು ಕೇಳ್ಕೊತೀವಿ. ಮುಂದೆ ಲಕ್ಷ್ಮಣ ಸವದಿ ಅವರಾಗಲಿ, ಮುಂದೆ ಸಿದ್ದು ಸವದಿ ಅವರಾಗಲಿ, ನಮ್ಮ ಶಾಸಕರಾಗಲಿ, ಸಾಹೇಬರಾಗಲಿ, ಮುಂದೆ ಆನಂದ್ ನ್ಯಾಮಗೌಡ ಅವರಾಗಲಿ, ಮುಂದೆ ಕಂದಗಲ್ ಶಾಸಕರ ಶರಣಗೌಡರಾಗಲಿ ಎಲ್ಲರೂ ಈ ಸದನದಲ್ಲಿ ಇದನ್ನು ಚರ್ಚೆ ಮಾಡ್ಯಾರ. ಚರ್ಚೆ ಮಾಡಿರೋ ಸದಕ್ಕೆ ಇದಕ್ಕೆ ಸರ್ಕಾರ ಯಾವುದೂ ಸ್ಪಂದನೆ ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕ ಅಂದ್ರೆ ಇಟ್ಟು ನಿರ್ಲಕ್ಷ್ಯ ಮಾಡಕತ್ತಾರ. ಅದಕ್ಕೆ ನಾವು ಉತ್ತರ ಕರ್ನಾಟಕ ರೈತರು ಪ್ರತಿಯೊಂದು ಹೋರಾಟ ಮಾಡೇ ಪಡಿಬೇಕಾಗಿತ್ತು. ನಾವು ಪ್ರತಿಯೊಂದು ಹೋರಾಟ ಮಾಡಕ್ಕೆ ರೈತರಂತಿಗೂ ನಮಗೆ ಟೈಮ್ ಇಲ್ಲ. ನಾವು ಇತ್ತ ಬೆಳೆ ನೋಡ್ಬೇಕು, ನಮ್ಮ ದನಕರು ಓಡ್ತಾವೆ, ಎಲ್ಲದಕ್ಕೂ ನಾವು ಹೋರಾಟ ಮಾಡೇ ಪಡ್ಕೋಬೇಕಂದ್ರೆ ನಮಗೂ
ಇದ್ದ ಇದು ನಮ್ಮ ಬೆಳೆ ಆಗಲಿ ನಮ್ಮ ದನಕರು ಆಗಲಿ ಎಲ್ಲಾನು ಅಳಗಾಲಕ್ಕವು. ದಯವಿಟ್ಟು ಕಣ್ಣು ತೆರಿಬೇಕಂತ ಸರ್ಕಾರಕ್ಕೆ ನಾವೆಲ್ಲ ರೈತರು ಕಂಕೊಂಡು ರೈತರ ಕೈ ಮುಗಿದು ಕೇಳ್ಕೊತೀವಿ.